ಸ್ಪೆಷಲ್ ವ್ಯಕ್ತಿ ವಿಡಿಯೋ ಮಾಡಿಬಿಡಿ. ಪಿಕ್ಚರ್ ನೋಡೋಕೆ ಬಂದು ಇಂಟರ್ವಲ್ ಟೈಮಲ್ಲಿ ನಿದ್ದೆ ಹೋಗ್ತವ್ರೆ. ಕೀರ್ತಿ ಹೆಂಗಿತ್ತು ಮೂವಿ? ಅಷ್ಟು ಫುಲ್ಲು ಟ್ರಾಫಿಕ್ ಜಾಮ್ ನಮ್ಮ ಗಾಡಿ ನಿಂತ್ಕೊಂಡು. ಚೇತು ಮೂವಿ ನೋಡು ಅಂದರೆ ನಿದ್ದೆ ಮಾಡ್ಕೊಂಡಿದ್ದ ಥಿಯೇಟ್ರ್ ಪೂರ್ತಿ. ಮೂವಿ ಅಂತೂ ಖರಾಬ್ಗಿತ್ತು, ಸಕ್ಕತ್ತಾಗಂದರೆ ಸಕ್ಕತ್ತಾಗಿತ್ತು, ಫುಲ್ ಎಂಟರ್. Okay, let's go. ವೆಲ್ಕಮ್ ಬ್ಯಾಕ್ ಟು ಬೋನಿ ಇಂದು ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬಾ ದಿವಸ ಆದ್ಮೇಲೆ ಲಾಗ್ ಮಾಡ್ತಾ ಇದೀನಿ. ಏನಂದ್ರೆ ಮೂವಿಗೆ ಹೋಗ್ತಾ ಇದೀವಿ, ಅದು ತೆಲುಗು ಮೂವಿ. ಇವಾಗ ನೈಟ್ 9:30 ಶೋಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಸರ್ಪ್ರೈಸ್ ಶಂಕರ್ ವರಪ್ರಸಾದ್ ಚಿರಂಜೀವಿ ಮೂವಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಜಾಸ್ತಿ ಚಿರಂಜೀವಿ ಫ್ಯಾನ್ಸ್ ಇದೀವಿ ನಮ್ಮ ಮನೆಯಲ್ಲಿ. ಸೊ ನಮ್ಮ ಡ್ಯಾಡಿ ಅಂತೂ ದೊಡ್ಡ ಬಿಗ್ ಫ್ಯಾನ್ ಚಿರಂಜೀವಿಗೆ. ಯಾವಾಗೂ ಫಸ್ಟ್ ಶೋ ಹೋಗ್ತಾ ಇದ್ರು. ಸೊ ಈ ವರ್ಷ ಹೋಗೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀರಿ. ಫ್ರೈಡೇ ಇವತ್ತು. ನಾವು ಅತ್ತೆಯವ್ರು ಹೋಗ್ತಾ ಇದ್ದೀವಿ. ನೈಟ್ ಶೋ ಹೋಗ್ತಾ ಇದ್ದೀವಿ 9:30. ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಹೋಗ್ಬೇಕು. ಇದು ಸೆಕೆಂಡ್ ಟೈಮು ನೈಟ್ ಶೋ ಹೋಗ್ತಾ ಇದ್ದೀವಿ. ಫಸ್ಟ್ ನೈಟ್ ಶೋ ನಾವು ಪೈಲ್ವಾನ್ ಸುದೀಪ್ ಪಿಕ್ಚರ್ಗೆ ಹೋಗಿದ್ವಿ. ನೆಕ್ಸ್ಟ್ ಸೊ ಮೂವಿ ಹೇಗಿದೆ ಅಂತ ನೋಡೋಕೆ ತುಂಬ ಕಾಯ್ತಾ ಇದ್ದೀವಿ. ಫುಲ್ಲು ಕ್ರೇಜ್ ಇದೆ, ಯಾವ ಥರ ಇರುತ್ತೆ ಮೂವಿ ಅಂತ ನೋಡೋದಕ್ಕೆ. ಸೊ ಇವಾಗಿಂದು ರೆಡಿ ಆಗಬೇಕು. ನಾನು ರೆಡಿ ಆಗಿದ್ದೀನಿ. ಊಟ ತಿಂದ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಸೊ ಇವಾಗ ಊಟ ತಿಂದ್ಬಿಟ್ಟು ಹೋಗೋದೇನೆ. 9:30 ಶೋ ಇವಾಗ ಅರೌಂಡ್ 8:30 ಏನೋ ಆಗಿದೆ. ಸ್ಪೆಷಲ್ ವ್ಯಕ್ತಿಗಳು ಬರ್ತಾ ಇದ್ದಾರೆ. ತುಂಬ ದಿವಸ ಒಬ್ರು ಬಂದಿದ್ರೆ ಇನ್ನೊಬ್ರು ತುಂಬ ಇಂಪಾರ್ಟೆಂಟ್ ಬಂದೇ ಇಲ್ಲ ವಿಡಿಯೋದಲ್ಲಿ. ಸೊ ಬನ್ನಿ, ಇವಾಗ ಇದು ರೆಡಿ ಆಗಬೇಕು. ನೆಕ್ಸ್ಟ್ ಪಿಕ್ಚರ್ ಹೇಗಿರುತ್ತೆ ಅಂತ ನಿಮ್ಮದು ತೋರಿಸ್ತೀನಿ. ಸ್ವಲ್ಪ ಟಿಪ್ಸ್ ಆಗ್ತಿದ್ದೀನಿ. ಥಿಯೇಟರ್ಗಳಲ್ಲಿ ಸಿಗೋಣ. ಬಾಯ್. ಬಂದು ಅರೌಂಡ್ 9:12 ಆಗಿದೆ. ಇವಾಗ ಥಿಯೇಟ್ರಿಗೆ ಹೋಗ್ತಾಯಿದ್ರಿ. ಇಲ್ಲೇ ನಮ್ಮ ಮನೆ ವೆಂಕಟೇಶ್ವರ ಥಿಯೇಟ್ರ್ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ರಿ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಇವಾಗ ನಾನು ನಮ್ಮ ಅತ್ತೆ, ಚೇತು ಒಂದು ಗಾಡಿ, ಮಮ್ಮಿ ಡ್ಯಾಡಿ ಒಂದು ಗಾಡಿ, ಮಾಮ ಇಂದು ಕೀರ್ತಿ ಒಂದು ಗಾಡಿ. ಚೇತು ಸ್ಪೆಷಲ್ ವ್ಯಕ್ತಿ. ಸೊ ಇವಾಗ ತಾನೇ ನಾವು ಥಿಯೇಟ್ರ್ ಹತ್ರ ಬಂದಿದ್ದೀರಿ. ನಮ್ಮ ಡ್ಯಾಡಿ, ನಮ್ಮ ಅತ್ತೆ, ನಮ್ಮ ಅಮ್ಮ ತುಂಬ ರಶ್ ಇದ್ದಾರೆ. ವಿಡಿಯೋ ಮಾಡಿಬಿಡಿ. ಫೈನಲ್ ಇವಾಗ ಥಿಯೇಟ್ರ್ ಒಳಗಡೆ ಬಂದಿದ್ದೀರಿ. ಚೇತು ಇವಾಗ ನಾವು ಟಿಕೆಟು ಐಯಲ್ಲಿ ಬುಕ್ ಮಾಡಿರೋದು. ಐ ಫಾರ್ ಇಂದುಜಾ, ಐ ಫಾರ್ ಇಂದುಜಾ. ಫುಲ್ ಇರೋ ಪೂರ್ತಿ ನಾವೇ ಕುತ್ಕೊಂಡಿದ್ದೀವಿ. ಪಿಕ್ಚರ್ ನೋಡೋಕೆ ಬಂದು ಇಂಟರ್ವಲ್ ಟೈಮಲ್ಲಿ ನಿದ್ದೆ ಹೋಗ್ತವ್ರೆ. ಪಿಕ್ಚರು ಕೀರ್ತಿ ಹೆಂಗಿತ್ತು ಮೂವಿ? ಅಷ್ಟೇ 5 ಸತಿ ನೋಡ್ಬೋದು. ಸಕ್ಕತ್ತಾಗೈತೆ. 1000 ಸರಿ ನೋಡಿದ್ರೂ ಬೇಜಾರೇ ಆಗಿಲ್ಲ. ಮೂವಿ ಅಂತೂ ಸಕ್ಕತ್ತಾಗಿತ್ತು. ಅವರಿಬ್ರು ಕನ್ನಡದಲ್ಲಿ ಮಾತಾಡಿ ಚೆನ್ನಾಗಿರ್ಬೋದು. ಫುಲ್ಲು ಟ್ರಾಫಿಕ್ ಜಾಮ್ ನಮ್ಮ ಗಾಡಿ ನಿಂತ್ಕೊಂಡು. ಚೇತು ಮೂವಿ ನೋಡು ಅಂದರೆ ನಿದ್ದೆ ಮಾಡ್ಕೊಂಡಿದ್ದ ಥಿಯೇಟ್ರ್ ಪೂರ್ತಿ. ನಾನೆಲ್ಲ ಸ್ವಲ್ಪ ಇದು ಕೊಟ್ಟರು ಅದಾದ್ಮೇಲೆ ಇದ್ದೆ. ಸುಮ್ಮನೆ ಹಾಕೊಂಡು ನೋಡು. ಬಾಯ್ ಬಾಯ್. ಮುಗಿಸ್ಕೊಬಂದಿದ್ವಿ. ಆದರೆ ನಂಗೆ ಹೊಟ್ಟೆ ಹಸಿತೈತಿ ಇವಾಗ. ಮೂವಿ ಹೆಸರೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮೂವಿ ಅಂತೂ ಆಸಮ್, ಮಾರ್ಬಲಸ್.
ಸೊ ಇವಾಗ ತಾನೇ ಮನೆಗೆ ಬಂದಿದ್ದೀರಿ. ಎಷ್ಟೇ ಟೈಮು? ಇವಾಗ ಬೆಳಗಿನ ಜಾವ 12:32. ಬೆಳಗಿನ ಜಾವ ಅಲ್ಲ, ಮಿಡ್ ನೈಟ್. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಸೊ ಮೂವಿ ಅಂತೂ ಖರಾಬ್ಗಿತ್ತು, ಸಕ್ಕತ್ತಾಗಂದರೆ ಸಕ್ಕತ್ತಾಗಿತ್ತು. ಫುಲ್ ಎಂಟರ್ಟೈನ್ಮೆಂಟು. ಹಾಗೆ ವೆಂಕಟೇಶ್ ಮತ್ತು ಚಿರಂಜೀವಿ ಕಾಂಬಿನೇಷನ್ ಅಂತೂ ಸಕ್ಕತ್ತಂದರೆ ಸಕ್ಕತ್ತು. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ವೆಂಕಟೇಶ್ ಕನ್ನಡದಲ್ಲಿ ಮಾತಾಡೋದು ಎಲ್ಲ ಸಕ್ಕತ್ತಾಗಂದರೆ ಸಕ್ಕತ್ತಾಗಿತ್ತು. ಹಾಂ, ಚಿರಂಜೀವಿ ಅವರು ಕನ್ನಡದಲ್ಲಿ ಮಾತಾಡೋದಂತೂ ಫುಲ್ ಆಸಮ್. ಸೊ ಸಾಂಗ್ಸ್ ಅಂತೂ ಸಕ್ಕತ್ತಾಯಿತು. ಇದು ರೀಲ್ಸ್ ಮಾಡಿದ್ಲು ಮೀಸಲಾಪಿಲ್ಲ ಸಾಂಗ್. ಸೊ ಅದು ಚೆನ್ನಾಗಿತ್ತು. ಸೊ ಮೂವಿ ಹೀಗಿತ್ತು. ನಾವು ಇದೇ ಸೆಕೆಂಡ್ ಟೈಮ್ ಹೋಗ್ತಿರೋದು ನೈಟ್ ಶೋ. ಅದು 9:30. ಇವಾಗ 12:20 ಆಗಿದೆ. ಇವಾಗ ಬಂದಿದ್ದೀರಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಪ್ರತಿಯೊಬ್ಬರೂ ಈ ಮೂವಿಗೆ ಹೋಗಿ ನೋಡಿ, ಸಕ್ಕತ್ತಾಗಿದೆ. ಚಿರಂಜೀವಿ ಅಂದರೆ ಫುಲ್ ತುಂಬ ಅಂದರೆ ತುಂಬ ಇಷ್ಟ. ನಾವು ಚಿರಂಜೀವಿ ದೊಡ್ಡ ಫ್ಯಾನು. ಸೊ ಅದಕ್ಕೋಸ್ಕರ ನೀವು ಹೋಗಿ ಮೂವಿ ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್.